ಹೇಗಾಯ್ತ್ರಿ? ಅವನ ಹೆಸರು ಪ್ರಭು, ಅವಳ ಹೆಸರು ಸುಂದರಿ. ಇವರಿಬ್ಬರಿಗೂ ಈ ನಡುವೆ ಮದುವೆ ಆಯಿತು. ರೀಸೆಂಟಾಗಿ ಪ್ರಭುಗೆ ಜಾಬ್ ಹೋಯಿತು. ಅವಾಗ್ಲಿಂದ ತುಂಬ ಕುಡಿಯೋದು, ಅವಳ ಮೇಲೆ ಕಿರ್ಚಾಡೋದೆಲ್ಲ ಮಾಡ್ತಿದ್ದ ಅಂತ ಹೇಳಿದ್ಲು. ಮದುವೆಗೂ ಮುಂಚೆ ಕೂಡ 2 ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದ. ಆ ಜಾಬ್ ಹೋಯ್ತು ಅನ್ನೋ ನೋವಲ್ಲೇ ಈ ಥರ ಮಾಡ್ಕೊಂಡಿದ್ದ. ನೀನು ಪಾಪ ಸರ್, ಆ ಹುಡುಗಿ ತುಂಬ ಇನ್ನೋಸೆಂಟ್. ಅವಳ ಬಗ್ಗೆ ಯೋಚನೆ ಮಾಡಿದ್ರೇ ತುಂಬ ನೋವಾಗುತ್ತೆ. ಈ ಥರ ಸಂದರ್ಭದಲ್ಲಿ ಇವ್ರು ಇಲ್ಲಿ ಒಂಟಿಯಾಗಿರೋದು ಸರಿಗಿರಲ್ಲ. ಅವ್ರನ್ನ ಅವ್ರ ಊರಿಗೆ ಕಳಿಸ್ಬಿಡಿ. ಬೇಕಾದಾಗ ಬರಬೇಕಾಗತ್ತೆ ಅಂತ ಹೇಳಿ ಕಳಿಸಿ. ಬಾಬು ಬಂಡ್ರೆ ಇಲ್ಲಿ, ಕ್ಲಿಯರ್ ಮಾಡಿ ಇಲ್ಲಿ. ಸುಂದರಿ, ಬಾ ಸುಂದರಿ. ಆದ್ರೂ ಅದೆಂಗಮ್ಮ ಸತ್ತೋದ್ರು ಹತ್ರ ಇದ್ದು ನೀನ್ ನೋಡ್ಕೋಬೇಕಲ್ವೇನಮ್ಮ? ಅಷ್ಟಕ್ಕೂ ಸಾಯುವಂಥದ್ದೇನಮ್ಮ ಆಗಿತ್ತೋ? ಅವ್ರೇನ್ ಸಾಯ್ಬೇಕು ಅನ್ಕೊಳ್ಳಿಲ್ಲ ಅಪ್ಪ, ನಾನೇ ಸಾಯಿಸ್ಬಿಟ್ಟೆ. ಏನೇ ನಡುವೆ ತುಂಬ ಓಡಾಡ್ತಿದ್ಯಾ? ನನ್ನ ಬಗ್ಗೆ ಕೇರ್ ಕೂಡ ಮಾಡ್ತಾನೆ ಇಲ್ಲ. ನನ್ನ ಕೆಲಸ ನಿನಗೆ ನನ್ನ ಮೇಲಿದ್ದ ಮರ್ಯಾದೆ ಎರಡು ಒಟ್ಟಿಗೆ ಹೋಗಿದೆ ಅಲ್ಲ? ಅಷ್ಟೇನೆ ಬಿಡು. ಕೆಲಸ ಇಲ್ದಿರೋ ಗಂಡ ಅಂದರೆ ಮನೆ ಹೆಂಡತಿಗೂ ಕೂಡ ಇಷ್ಟ ಆಗಲ್ಲ. ಹೌದು, ನೀನು ಯಾವುದೋ ಜ್ಯೋತಿಷ್ಯದವನ ಹತ್ರ ಹೋಗಿದ್ದೆ ಅಲ್ವಾ? ಏನಂದ ಜ್ಯೋತಿಷ್ಯದವನು? ನಾನು ಯಾವಾಗ ಹೇಳ್ದಿರಿ ಹೋಗಿದ್ದೆ ಅಂತ?
ಅದು ನಿಂತರ ಹಳ್ಳಿಯಿಂದ ಬಂದಿರೋ ಹುಡುಗಿರು ಇನ್ನೇಂತನ ಆಲೋಚನೆ ಮಾಡ್ತಾರೆ ಅಂತ. ಅಲ್ಲ, ನನ್ನನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನೇ ಹಾಕೊಡಿತೀಯ? ಹೋಗಿ ನಿನ್ ಗಂಡನ ಗೋಡಿ ಹೋಗು. ನಿನಗೆ ಈ ರೀತಿ ಹೇಳು ಅಂತ ನಿನ್ ಗಂಡನೇ ನನಗೆ ದುಡ್ಡು ಕೊಟ್ಟಿದ್ದು. ನಾನು ಕೆಟ್ಟವನೇ, ಆದ್ರೆ ನಿನ್ನ ವಿಷಯದಲ್ಲಿ ನಾನೇನು ತಪ್ಪು ಮಾಡಿಲ್ಲ. ನಿನ್ನ ಗಂಡ ಹೇಳು ಅಂತ ಹೇಳಿದಕ್ಕೆ ನಾನು ಹೇಳಿದಮ್ಮ. ಹೋಗಿ ನಿನ್ ಗಂಡನ ಗೋಡಿ ಮೊದಲು. ಹೇಳ್ಬಿಟ್ನಾ? ನಿಯತ್ತಿಲ್ ನಾಯಿ ನನ್ ಮಗ ಅವನು. ಇಷ್ಟೊಂದು ಕಷ್ಟಪಟ್ಟು ಪ್ಲಾನ್ ಮಾಡಿದ್ಮೇಲೆ ಅದ್ ಹೇಗೆ ಬಾಯ್ಬಿಟ್ಟ ಅವನು? ಸರಿ ಬಿಡು, ಹೇಗೋ ಮ್ಯಾಟ್ರ್ ಓಪನ್ ಆಗಿದೆಯಲ್ಲ. ಕ್ಲಾರಿಟಿಯಾಗಿ ನಾನು ಏನ್ ಮಾಡ್ಬೇಕು ಅಂತಿದ್ದೆ ಅಂತ ನಿನಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಹೇಳ್ತೀನಿ. ನೋಡು, ನೀನ್ ತುಂಬಾ ಅಂದವಾಗಿದ್ಯಾ, ನಿಜವಾಗ್ಲೂ ಅಂದವಾಗಿದ್ಯಾ. ನೀನ್ ಅಂದನೆ ನಿನಗೆ ತೊಂದರೆ ಆದ್ರೆ ನನ್ನನ್ನೇನ್ ಮಾಡು ಅಂತೀಯಾ? ನನ್ನ ಹೆಚ್ಚಾರ್ಗೆ ನೀನು ತುಂಬಾ ಇಷ್ಟ ಆದಿರುತ್ತೆ. ಪಾಪ ಅವ್ನು ನನ್ನ ಬೇಡ್ಕೊತಿದ್ದಾನೆ. ಆ ರೀತಿ ಫೀಲಿಂಗು ತಪ್ಪೆ ಅನ್ಕೋ. ತಪ್ಪೆ ಇಲ್ಲ, ನಿಜವಾಗ್ಲೂ ತಪ್ಪೇನೆ. ಆದ್ರೆ ನನಗೆ ತಪ್ಪು ಅನ್ಸುತ್ತಿಲ್ಲ. ಸಾರಿ ಸರ್, ಹಾಗೆಲ್ಲ ಮಾತಾಡಿದ್ದಕ್ಕೆ. ನೀವು ಫ್ರೆಂಡ್ಸ್ ಮುಂದೆ ಹಾಗೆಲ್ಲ ಮಾತಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡ್ಬೇಕಾಗಿ ಬಂತಷ್ಟೆ. ನೀವು ಅನ್ಕೋತಿರೋ ಆ ಹಾಟ್ ಆ್ಯಂಡ್ ಸೆಕ್ಸಿ ನಿಮಗೆ ಬೇಕಾ? ಹೇಗೆ? ಅದೆಲ್ಲ ನಿಮ್ಗೆ ಯಾಕೆ ಸರ್? ತಿಂಗ್ಳಿಗೆ 1 ಲಕ್ಷ ಸಂಬಳ, ಅದನ್ನು ತಿಂಗ್ಳಿಗೆ 2.5 ಲಕ್ಷ ಮಾಡಿ ಸೆಟ್ ಮಾಡ್ಕೊಡ್ತೀನಿ. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನೊಬ್ಬ ಅನಾಥ ಸರ್. ನನಗೆ ಮನಿ ಅನ್ನೋ ಎಮೋಷನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಎಮೋಷನ್ಸ್ ಇಲ್ಲ. ಇದು ಸಿಚುವೇಶನ್ನು. ಹೋಗ್ಲಿ, ಜಾತಕಕ್ಕೋಸ್ಕರನಾದ್ರೂ ಮಲ್ಕೋತಿ ಅಂತ HR ಕರ್ಕೊಂಡು ಬಂದ್ರೆ ಅದನ್ನು ಹಾಳು ಮಾಡತ್ತೆ. ಇದು ಇಲ್ಲ ನೋಡು, ಈ ಗೋಡೆ ಪಕ್ಕದಲ್ಲೇ ಇದೆ. ಏನಂದ್ರೆ? ಏನಾದ್ರೂ ಆಗುತ್ತಾ ನೋಡೋಣ ಅಂತ. ಆದ್ರೆ ಆಗ್ಲೇ ಇಲ್ವೇ? ಅಯ್ಯೋ ರೀ ಅಂತ ಏನೋ ಆದ ಕಿರ್ಚ್ಕೊಂಡ್ಬಿಟ್ಟೆ. ನಿನ್ ಮಗುಗಿಷ್ಟು ಅಲ್ಲ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ನೀನು ಅದೇ ಜ್ಯೋತಿಷನ ಹತ್ರ ಹೋಗ್ಬೇಕು ಅಂತ ಆಟೋ ಸೆಟ್ ಮಾಡಿ ಅಲ್ಲಿ ಹೋದ್ಮೇಲೆ ನಾನು ಹೇಳಿದ್ನೇ ಹೇಳ್ಬೇಕು ಅಂತ ನನಗೆ ದುಡ್ಡು ಕೊಟ್ಟು ಇಷ್ಟೂ ದಿನ ನಾನು ಕೆಲಸ ಇಲ್ದಿರೋ ಥರ ನಿನ್ ಮುಂದೆ ನಾಟಕ ಮಾಡಿ ಇಷ್ಟೆಲ್ಲ ನಾಟಕ ಮಾಡ್ತಿರೋದಕ್ಕೆ ಎಷ್ಟು ಸ್ಟ್ರೆಸ್ಫುಲ್ ಆಗಿದೆ ಅಂತ ಅರ್ಥ ಆಗ್ತಿದ್ಯಾ ನಿನ್ಗೆ? ಹೋಗ್ ಸುಂದ್ರಿ. ಸರಿ, ಎಲ್ಲ ಅರ್ಥ ಆಯ್ತಲ್ಲ? ನಾನು ಹೇಳ್ದಾಗ ಮಾಡು. ಸುಂದರಿ ಸುಂದರಿ, ಹೇಳು ಕೇಳು. ನನ್ನ ಇನ್ನೊಬ್ಬನ ಕೊಡೋಕೆ ನೀನ್ ಯಾರು? ಏನೇ ನಾಟಕ ಮಾಡ್ತಿದ್ಯಾ? ನಿನ್ ಗಂಡ ನಾನು. ಮುಚ್ಕೊಂಡು ನಾನು ಹೇಳ್ದ ಕೇಳು. ಅದು 2.5 ಲಕ್ಷ ಕಣೆ. ಎಷ್ಟು ಕಷ್ಟಪಡ್ಬೇಕು ಅಂತ ನಿನ್ಗೆ ಗೊತ್ತಿಲ್ಲ. ನಿನ್ಗೆ ಅರ್ಥನೂ ಆಗಲ್ಲ. ಆದ್ರೆ ನೀನ್ ಮಾಡಿದ್ರೆ ಬರುತ್ತೆ. ನೀನು ನಾನು ಹೇಳ್ದಾಗ ಮಾಡಿದ್ರೆ ಬರುತ್ತೆ. ಅದ್ರಲ್ಲಿ ತಪ್ಪೇನಿದೆಯೇ? ನೀನು ಹಳ್ಳಿಯಿಂದ ಬಂದಿರೋದಕ್ಕೆ ಇದೆಲ್ಲ ದೊಡ್ಡ ವಿಷಯ ತರ ಕಾಣಿಸ್ತಿದೆ. ಇದು ತುಂಬಾ ಚಿಕ್ಕ ವಿಷಯ ಸುಂದರಿ, ತುಂಬಾ ಚಿಕ್ಕ ವಿಷಯ. ಹಾಗೆ ನಿನ್ ಹತ್ರ ತುಂಬಾ ಡಿಸ್ಕಸ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಮ್ಯಾಟ್ರ್ ಎಲ್ಲ ಕ್ಲಿಯರ್ ಆಗ್ಲಿ ಅಂತ ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಿ ಅಷ್ಟೇ. ಸಾಯಂಕಾಲ ಅವನು ಬರ್ತಾನೆ. ಅವನಿಗೆ ಬೇಕಾಗಿರೋದನ್ನ ನೀನ್ ಕೊಡ್ತೀಯ, ನನಗೆ ಬೇಕಾಗಿರೋದನ್ನ ಅವನು ಕೊಡ್ತಾನೆ. ಇಲ್ಲ ಅನ್ಕೋ, ಸಾಯಿಸಾಕ್ಬಿಡ್ತೀನಿ. ನಿನಗೆ ಬೇರೆ ಆಪ್ಷನ್ಸ್ ಇಲ್ಲ ಸುಂದರಿ, ಅರ್ಥ ಆಯ್ತಾ? ಇಷ್ಟೊಂದು ದೊಡ್ಡ ಮನೆ ಸುಂದರಿ, ಜೊತೆಗಷ್ಟು ದುಡ್ಡಿದ್ರೆ ನಾವೆಷ್ಟು ಆರಾಮಾಗಿರ್ಬೋದು. ಸ್ವಲ್ಪ ಯೋಚನೆ ಮಾಡಿ ನೋಡು. ಯೋಚನೆ ಮಾಡು ಒಂದ್ಸಲ, ಚೆನ್ನಾಗಿ ಯೋಚನೆ ಮಾಡು. ಒಂದ್ಸಲ ಯೋಚನೆ ಮಾಡು. ನೀನು ಟೈಮ್ ತಗೋ. ನಿನ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೋ. ಚೆನ್ನಾಗಿ ಯೋಚನೆ ಮಾಡು.
ಏನ್ ಡಿಸೈಡ್ ಮಾಡ್ದೆ? ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ. ಅವ್ನ್ ಕೆಟ್ಟವನಾದ್ರೆ ಪೊಲೀಸ್ಗೂ ನಮಗೂ ಹೇಳ್ಬೇಕಲ್ವಾ? ಸಾಯಿಸೋದೇನಮ್ಮ? ಗಂಡ ಆದ್ರೆ ಸಂಸಾರ ಮಾಡ್ಬೇಕು, ಆದ್ರೆ ಅದೇ ಸಂಸಾರನ ಇನ್ನೊಬ್ಬನ ಜೊತೆ ಮಾಡು ಅಂದ್ರೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಸಾಯಿಸ್ಬಹುದು. ಇಷ್ಟ ಆದ್ಮೇಲೂ ನೀನ್ ಮಾತ್ರ ಯಾಕೆ ಬದುಕಿದೀಯ? ನಾಳೆ ಬೆಳಿಗ್ಗೆ ಹೇಗಿದ್ರು ಪೊಲೀಸು ಗೊತ್ತಾಗತ್ತೆ. ಅದಾದ್ಮೇಲೆ ಊರಿಗೆಲ್ಲ ತಿಳಿಯುತ್ತೆ. ನೀನ್ ಬದುಕಿದ್ದು ಏನ್ ಸಾಧನೆ ಮಾಡ್ತೀಯ? ಇಲ್ಲ ಅಪ್ಪ, ನಾನ್ ಬದುಕ್ಬೇಕು. ಯಾರಿಗೋಸ್ಕರ? ನನಗ್ ಹುಟ್ಟೋ ಮಗುಗೋಸ್ಕರ.